ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ನಾನು ಕನ್ನಡದಿಂದ ಸಿಂಪಲ್ ಲೈಫ್ ಸ್ಟೈಲ್ ಲಾಗ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಲಾಗ್ಸ್ ಎಲ್ಲ ಶೇರ್ ಮಾಡೋದು. ಸೊ ವಿಂಟರಲ್ಲಿ ಮನೆಯಲ್ಲೇ ಇರ್ತೀನಲ್ಲ, ಸೊ ಈ ವಿಂಟರಲ್ಲಿ ಹೇಗಿರುತ್ತೆ, ನಾರ್ಮಲಾಗಿ ಇಂಡಿಯಾದಲ್ಲಿ ನಾರ್ಮಲ್ ಚಳಿಗೆ ಎದ್ದೊಳಕ್ಕಾಗಲ್ಲ, ಹಾಗೆ ಹೀಗೆ ಇರ್ತಾ ಇರ್ತೀರ. ಇನ್ನು ನಾವಂತೂ -10 -15 ಇರ್ತೀವಿ. ನಮಗೆ ಯಾವ ರೀತಿ ಇರುತ್ತೆ ಹೇಳಿ. ಸೊ ನನಗಂತೂ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ, ಹಾಗಾಗಿಬಿಟ್ಟಿದೆ ಇವಾಗ ವಿಂಟರಲ್ಲಿ ನನಗಂತೂ. ಅದಕ್ಕೆ ವಿಡಿಯೋ ಸಹ ಲೇಟ್ ಆಗ್ತಾ ಇದ್ದಾವೆ. ಸೊ ಜಿಶು ಸ್ಕೂಲ್ ಹತ್ರ ಬಂದಿದ್ದೀವಿ, ನಾವು ಪಿಕ್ ಮಾಡ್ಕೋಬೇಕು. ಇನ್ನು 1 hour ಇದೆ ಅಷ್ಟೇ, 3 o'clock ಆಗೋಗುತ್ತೆ ಸ್ಕೂಲು. ಸೊ 2 o'clock ಎಲ್ಲ ಬಂದಿದ್ದೀವಿ. ಮೇಲ್ ಹಾಕಿದ್ದೀವಿ ಅಲ್ಲಿ ಪಿಕಪ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ರೆಡಿ ಇರ್ತಾನೆ, ಹೋಗಿ ಕರ್ಕೊಂಡ್ಬಂದುಬಿಡೋದು ಅಷ್ಟೇ. ಕೃತಿಕಾನ ಅವರಪ್ಪ ಹೋದರು, ನಾನು ಹೋಗಿಲ್ಲ. ಚಳಿ ಜಾಸ್ತಿ ಇದೆ ನನಗೆ, ಚಳಿಯಲ್ಲಿ ಆಚೆ ಬರಬೇಕು ಅಂದ್ರೇ ಆಗಲ್ಲ, ಅದಕ್ಕೆ ನಾನು ಬರಲ್ಲ ಅಂತ ಹೇಳಿದೆ. ಅವರು ಹೋದರು. ಇನ್ನು ಅಲ್ಲಿ ನಮಗೆ ಹತ್ರನೇ, ನಮಗೆ ಎಷ್ಟು 10 minutes ಅಷ್ಟೇ ನಮ್ಮ ಮನೆ ಹತ್ರದಿಂದ ಹೋಟೆಲು. ಸೊ 2 o'clock ಚೆಕ್ ಇನ್ ಇರೋದು. ಸೊ ಅಷ್ಟೊತ್ತಿಗೆ ಹೋಗ್ತೀವಿ ಅಂದ್ಕೊಂಡಿದ್ದೀನಿ, ಇನ್ನೂ 10 minutes ಇದೆ. ಸೊ ಬೇಗ ಹೋಗ್ಬೋದು, ನೋಡೋಣ. ಇನ್ನು ನಾಳೆ ಸ್ಕೂಲ್ ರಜಾ ಇದೆ, ಈಗ ಫ್ರೈಡೇ. ಇನ್ನು ಇವ್ರಿಗೂ ಆಫೀಸ್ ಇಲ್ಲ ಇವತ್ತು ನಾಳೆ, 4 days ಇಲ್ಲ ಹಸ್ಬೆಂಡ್ಗೆ ಆಫೀಸು. ಸೊ ಜಿಶುಗೂ ಇನ್ನು 3 days ಇಲ್ಲ. ನಾಳೆವರೆಗೂ ಅಲ್ಲೇ ಇರ್ತೀವಿ, ನಾಳೆ ಈವ್ನಿಂಗ್ ಹಂಗೆ ಬರ್ತೀವಿ ಮನೆಗೆ. ಸೊ ಇನ್ನು ಚಳಿ ಅಲ್ವಾ, ಏನೋ ಒಂದು ಮಾಡಬೇಕು, ಏನೋ ಒಂದು ಟೈಮ್ ಪಾಸ್ ಮಾಡಬೇಕು. ಮಕ್ಕಳಿಗೆ ಹಾಲಿಡೇಸ್ ಇದ್ದರೆ ಏನೋ ಒಂದು ಪ್ಲ್ಯಾನ್ ಮಾಡಬೇಕು. ಸೊ ಅದಕ್ಕೆ ಈ ಥರ ಮಾಡಿದ್ದೀವಿ. ನೋಡೋಣ ಅಲ್ಲಿ ಯಾವ ರೀತಿ ಇದೆ ಏನು ಅಂತ ಹೇಳ್ಬಿಟ್ಟು. ನನ್ನ ಫ್ರೆಂಡ್ ಅವ್ರು ಹೋಗಿ ಬಂದಿದ್ದಾರೆ ಆಲ್ರೆಡಿ, ಲಾಸ್ಟ್ ವೀಕೆ ಚೆನ್ನಾಗಿದೆ ಅಂತ ಹೇಳಿದ್ರು. ನೋಡ್ತೀವಿ ನಾವು ಯಾವ ರೀತಿ ಇದೆ ಏನು ಅಂತ ಹೇಳ್ಬಿಟ್ಟು ನಾನು ನಿಮಗೂ ತೋರಿಸ್ತೀನಿ. ಬನ್ನಿ, ನೇನು ಅವ್ರು ಬಂದುಬಿಟ್ರು. Soda pop, my little soda pop. Hi. 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 At the light, turn left onto Lundy's Lane, Ontario 20. Ta. ಇನ್ನು ವಿಂಟರ್ ಸ್ಟಾರ್ಟ್ ಆಯಿತು ಅಂದರೆ ಎಲ್ಲಿಗೂ ಹೋಗೋಕ್ಕಾಗಲ್ಲಲ್ವ, ಮಕ್ಕಳು ಕರ್ಕೊಂಡು ಔಟ್ಸೈಡ್ ಎಲ್ಲೂ. ಏನಾದರೂ ಇಂಡೋರ್ ಇದ್ದರೆ ಮಾತ್ರ ಆಟ ಆಡ್ಸೋಕ್ಕಾಗುತ್ತೆ. ಸೊ ಅದೇ ರೀತಿ ನಮಗೆ ಆಲ್ರೆಡಿ ನಾನು ಇಲ್ಲಿ ಕೆನಡಾದಲ್ಲಿ ಅಂದರೆ ನಯಾಗ್ರಾದಲ್ಲಿರೋರಿಗೆ ಏನೇನು ಅನುಕೂಲ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಅಂದರೆ ನಯಾಗ್ರಾ ಫಾಲ್ಸ್ ನೋಡೋದಕ್ಕೆಲ್ಲ ಕಮ್ಮಿ ಟಿಕೆಟ್ಸ್ ಎಲ್ಲ ಸಿಗುತ್ತಲ್ಲ, ಸೇಮ್ ಅದೇ ರೀತಿ ನಯಾಗ್ರಾದಲ್ಲಿರೋ ಹೋಟೆಲ್ಸಲ್ಲಿ ಅಷ್ಟೇ 1 day ಅಂತ ಹೇಳ್ಬಿಟ್ಟು, 1 day ಸ್ಲೀಪ್ ನೈಟ್ ಅಂತ ಹೇಳ್ಬಿಟ್ಟು ಕಮ್ಮಿಗೆ ಟಿಕೆಟ್ಸ್ ಎಲ್ಲ ಸಿಗುತ್ತೆ, ಬುಕ್ ಮಾಡ್ಕೋಬೋದು ನಾವು ರೂಮ್ಸ್ ಎಲ್ಲನೂ. ಅಲ್ಲಿ ಇಂಡೋರು ಗೇಮ್ಸ್ ಎಲ್ಲ ಇರುತ್ತೆ, ವಾಟರ್ ಗೇಮ್ಸ್ ಎಲ್ಲ ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾವು ಈ ಇಯರ್ ಬುಕ್ ಮಾಡ್ಕೊಂಡ್ವಿ. 1 day ಔಟ್ಸೈಡ್ ಅಂದರೆ ಎಲ್ಲಿಗೂ ಇಲ್ಲ, ನಮ್ಮ ಮನೆಯಿಂದ ಇನ್ನೊಂದು 10 minutes ಅಷ್ಟೇ ಇರೋದು. ಬಟ್ ಇಂಡೋರ್ ಗೇಮ್ಸ್ ಎಲ್ಲ ಇರುತ್ತಲ್ವ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಇನ್ನು ಬುಕ್ ಮಾಡ್ಕೊಂಡ್ವಿ. ಇನ್ನು 2 o'clock ನಾವು ಚೆಕ್ ಇನ್ ಆಗಬೇಕು. ಸೊ ಇನ್ನು ಜಿಶುನ ಸ್ಕೂಲಿಂದ ಕರ್ಕೊಂಡು ಬಂದು ಇನ್ನು ಬಂದಿದ್ದೆ. ಇನ್ನು ರೂಮಲ್ಲೆಲ್ಲ ನೋಡಿಕೊಂಡು, ರೂಮಲ್ಲಿ ಏನೇನಿದೆ ಏನೇನಿಲ್ಲ ಅಂತೆಲ್ಲ ನೋಡ್ಕೊಂಡ್ಬಿಟ್ಟು ಇನ್ನು ಆಮೇಲೆ ಅದು 2 o'clock ಓಪನ್ ಆಗುತ್ತೆ ವಾಟರ್ ಗೇಮ್ಸ್ ಎಲ್ಲನೂ. ಸೊ ಹಾಗಾಗಿ ಇನ್ನು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಇನ್ನು ರೆಡಿ ಆಗಿಬಿಟ್ಟು ಇನ್ನು ಹೋಗ್ತಾ ಇದ್ದೀವಿ ಇಲ್ಲಿ. ಬಿಟ್ಟ ಯಾಮ ವಾಟರ್ ಪಾರ್ಕ್ ಹೋಗೋಣ. ಆಟ ಆಡ್ತೀಯ ನೀನು? ಏನು ಆಡ್ತೀಯ ವಾಟರ್ ಪಾರ್ಕಲ್ಲಿ? ಓ, ನಾವು ಬಂದು ಅಮೇರಿಕಾನ ರೆಸಾರ್ಟ್ ಆ್ಯಂಡ್ ಸ್ಪಾ ಅಂತಿದೆ, ಅಲ್ಲಿಗೆ ಬಂದಿದ್ದೀವಿ. ಅದು ಬುಕ್ ಮಾಡ್ಕೊಂಡಿದ್ವಿ. ಇನ್ನು ಬೇರೆದೆಲ್ಲನೂ ಇನ್ನೂ ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಇರುತ್ತೆ, 1 day ಅಲ್ವಾ ಅಂತ ಹೇಳ್ಬಿಟ್ಟು ನಾವು ಇದು ಬುಕ್ ಮಾಡ್ಕೊಂಡ್ವಿ. ಇದು ಚೆನ್ನಾಗಿದೆ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆಲ್ಲನೂ. ಇನ್ನು ನಾವು 2 o'clock ಬಂದುಬಿಟ್ಟಲ್ಲ, ಸೊ ಯಾರೂ ಅಷ್ಟೊಂದು ಜನ ಇರಲಿಲ್ಲ, ಆರಾಮಾಗಿತ್ತು. ಮಕ್ಕಳಿಗೂ ಆಟ ಆಡೋಕ್ಕೆ ಚೆನ್ನಾಗಿರುತ್ತೆ. ತುಂಬ ಜನ ಇದ್ದಷ್ಟು ಸ್ವಲ್ಪ ಕಷ್ಟ ಆಗುತ್ತೆ, ಜಾಸ್ತಿ ಜನ ಇದ್ದಷ್ಟು ನೀರೆಲ್ಲ ಗಲೀಜಾಗೋದೆಲ್ಲ ಇರುತ್ತಲ್ವ. ಯಾರೂ ಜನ ಇಲ್ದಿರೋದಕ್ಕೆ ಚೆನ್ನಾಗಿತ್ತು ಇಲ್ಲಿ.
ಅದು ಅಲ್ಲದೆ ನಾವು ವೀಕ್ ಡೇಸಲ್ಲಿ ಬಂದಿದ್ದೆ. ಇನ್ನು ಫ್ರೈಡೇ ಸ್ಕೂಲ್ ಇರಲಿಲ್ಲ ಜಿಶುಗೆ, ನಂಗೆ ಹಸ್ಬೆಂಡ್ಗೂ ಥ್ಯಾಂಕ್ಸ್ ಗಿವಿಂಗ್ಗೆ ಅಂತ ಹೇಳ್ಬಿಟ್ಟು 3 ಡೇಸು ರಜೆ ಇತ್ತು. ಸೊ ಹಾಗಾಗಿ ವೀಕ್ ಡೇಸಲ್ಲಾದರೆ ಇನ್ನೂ ಚೆನ್ನಾಗಿ ಕಮ್ಮಿ ಇರ್ತಾರೆ ಅಂತ ಅಂದ್ಕೊಂಡು ವೀಕ್ ಡೇಸಲ್ಲಿ ಬಂದ್ವಿ. ನನ್ನ ಫ್ರೆಂಡ್ ಅವ್ರು ವೀಕೆಂಡಲ್ಲಿ ಬಂದಿದ್ದರು, ತುಂಬ ಜನ ಇದ್ರಂತೆ. ಸೊ ನಮಗೇನು ಅಷ್ಟು ಜನ ಇಲ್ಲ ಅನಿಸ್ತು ಫಸ್ಟ್ ಸ್ಟಾರ್ಟಿಂಗಲ್ಲಿ. ನಾವು 2 o'clock ಹೋದ್ಮೇಲೆ ಆಮೇಲೆ ಗೊತ್ತಾಯಿತು ವೀಕ್ ಡೇಸಲ್ಲಿ ಸಹ ತುಂಬ ಜನನೇ ಇರ್ತಾರೆ ಅಂತ ಹೇಳ್ಬಿಟ್ಟು. ಒಂದು 5-6 o'clock ಆದಷ್ಟೆಲ್ಲ ಜನ ಜಾಸ್ತಿ ಆಯಿದ್ರು. ಬಟ್ 2 o'clockಗೆ ಹೋಗಿದ್ದು ನಮ್ಗೆ ಒಳ್ಳೆ ಕೆಲಸ ಆಯಿತು, ಯಾಕಂದರೆ ಮಕ್ಕಳು ಆಟ ಆಡೋಕ್ಕೂ ಚೆನ್ನಾಗಿತ್ತು. ಇನ್ನು ಬೇರೆ ದೊಡ್ಡ ದೊಡ್ಡ ಸ್ಲೈಡ್ಸ್ ಅವೆಲ್ಲ ಇದ್ದಾವೆ. ಸೊ ಅವೆಲ್ಲನೂ ತುಂಬ ಹೊತ್ತು ಆಟ ಆಡ್ಬೋದು. ಜಿಶು ಅಂತೂ ಎಷ್ಟು ಸತಿ ಆದರೂ ಹೋಗ್ಬೋದು. ಜನ ಜಾಸ್ತಿ ಇದ್ದಷ್ಟು ವೆಯ್ಟ್ ಮಾಡಬೇಕಲ್ವ ಲೈನಲ್ಲಿ ನಿಂತ್ಕೊಂಡು. ಒಂದು ರೈಡ್ಗೆ ಒಂದು 1/2 hour ಆಗೋಗುತ್ತೆ ಜನ ಇದ್ದಷ್ಟು. ಬಟ್ ಜನ ಇಲ್ಲ ಅಲ್ವ, 10 minutesಗೆಲ್ಲ ಒಂದೊಂದು ಮುಗಿಸ್ಕೊಂಡು ಬಂದೆ. ತುಂಬ ಹೊತ್ತು ಆಟ ಆಡ್ಕೊಂಡು ಅವನಂತೂ ಫುಲ್ ಎಂಜಾಯ್ ಮಾಡಿದೆ. ಇನ್ನು ಕೃತಿಕಾ ಈ ಥರ ಸ್ಲೈಡು ಇದೆಲ್ಲ ಸ್ವಲ್ಪ ಭಯ ಬೀಳ್ತಾಳೆ. ಇನ್ನು ಇದು ಬಂದು ವೇವ್ ಬರುತ್ತೆ, ಒಂದು 15 minutesಗೊಂದ್ಸಲಿ ವೇವ್ ಬಿಡ್ತಾರೆ, ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ಕೃತಿಕಾಗೆ ಇಲ್ಲಿ ಸ್ವಲ್ಪ ಕಷ್ಟ, ಯಾಕಂದರೆ ಸ್ವಲ್ಪ ದೊಡ್ಡದಾಗಿದೆ, ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿದೆ. ಸೊ ಅಲ್ಲಿಗೆ ಕರ್ಕೊಂಡು, ನನಗೆ ಗೊತ್ತಿರಲಿಲ್ಲ, ನೋಡಿಲ್ಲ ಆ ಕಡೆ ಮಕ್ಕಳದ್ದು ಇದೇನೇನೋ ಅಂತ ಅಂದ್ಕೊಂಡಿದ್ವಿ. ಬಟ್ ಮಕ್ಕಳಿಗೆ ಅಂತ ಸಪ್ರೇಟ್ ಇತ್ತು. ಇನ್ನು ಅಲ್ಲಿಗೆ ಕರ್ಕೊಂಡೋದ್ವಿ. ಅಲ್ಲೆಲ್ಲ ಸ್ವಲ್ಪ ವಾರ್ಮ್ ವಾಟರ್ ಇತ್ತು, ಮಕ್ಕಳಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಇದು ಬಂದು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ನೋಡಿ, ಅಷ್ಟು ಜಾಸ್ತಿ ನೀರು ಇಲ್ಲ, ಮಕ್ಕಳು ಕುತ್ಕೊಂಡಾದರೂ ಆಟ ಆಡ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಬಿಸಿ ನೀರು ಇತ್ತು, ನೀರು ಸಹ ಅಷ್ಟು ಚೆನ್ನಾಗಿರಲಿಲ್ಲ. ವಿಂಟರ್ ಬೇರೆ ಅಲ್ವಾ, ನಾರ್ಮಲಾಗಿ ತಣ್ಣಗಿರುತ್ತೆ ವಾಟರ್ ಎಲ್ಲನೂ. ಸ್ವಲ್ಪ ಬಿಸಿ ನೀರು ಬಿಟ್ಟೋದಕ್ಕೆ ಎಲ್ಲ ಅದು ಚೆನ್ನಾಗಿತ್ತು. ಇನ್ನು ದೊಡ್ಡ ಸ್ಲೈಡ್ ಇರುತ್ತೆ ಅಲ್ಲ, ನನಗೆ ಸ್ವಲ್ಪ ಭಯ, ಅಂದರೆ ನನಗೆ ಹೈಟು ಅದೆಲ್ಲ ಸ್ವಲ್ಪ ಭಯ. ಸೊ ಹಾಗಾಗಿ ನಾನು ಹೋಗಿಲ್ಲ. ಇನ್ನು ಜಿಶು ತುಂಬ ಕಾಟ ಕೊಡ್ತಾಯಿದ್ದಪ್ಪ, ಒಂದ್ಸಲಿ ಹೋಗೋಣ ಅಂತ ಹೇಳಿದಕ್ಕೆ ಒಂದ್ಸಲಿ ಹೋಗಿ ಬಂದೆ ಅಷ್ಟೇ. ನಾನು ಕೃತಿಕಾ ಜೊತೆನೇ ಚಿಕ್ಕ ಸ್ಲೈಡ್ ಕೃತಿಕಾ ಜೊತೆ ಆಟ ಆಡಿದೆ ಅಷ್ಟೇ, ಆಗಲಿ ನಾನು ಹೋಗಿಲ್ಲ. ಈ ನೀರಲ್ಲೇ ಕುತ್ಕೊಂಡಿದ್ದೆ ಕೃತಿಕಾಗ ಆಟ ಆಡಿಸ್ಕೊಂಡು. ಇನ್ನು ಜನ ಜಾಸ್ತಿ ಆಗೋದ್ರು 6 o'clock ಆ ಟೈಮ್ಗೆಲ್ಲನು. ಸರಿ, ಇನ್ನು ಜನ ಬೇರೆ ಜಾಸ್ತಿ ಆಗಿದ್ದಾರೆ. ಇನ್ನು ಜಿಶುಗೆ ಆಟ ಆಡೋಕ್ಕಾಗ್ತಾ ಇರಲಿಲ್ಲ, ಮಕ್ಕಳು ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ರು, ನಾವು ಸುಸ್ತಾಗಿ ಹೋಗಿದ್ವಿ. ಎಷ್ಟೊತ್ತಂತ ನೀರಲ್ಲಿರೋದಾಗುತ್ತೆ. ಸೊ ಹಾಗಾಗಿ ಸರಿ ರೂಮ್ಗೆ ಹೋಗ್ಬಿಟ್ಟು ರೆಸ್ಟ್ ತಗೊಳೋಣ ಬಿಡು ಅಂತ ಹೇಳ್ಬಿಟ್ಟು ಇನ್ನು ರೂಮಿಗೆ ಬಂದು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಬಿಟ್ಟು ಇನ್ನು ಸ್ವಲ್ಪ ಏನಾದರೂ ಕುಡಿತಾರೇನೋ ಅಂತ ನೋಡಿದೆ. ಮಕ್ಕಳೇನು ಬೇಡ ಅಂತ ಹೇಳಿದ್ರು. ಸರಿ ಒಂದೇ ಸಲ ಊಟ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮನೆಯಿಂದನೇ ನಾನು ಮಾಡ್ಕೊಂಡ್ಬಂದಿದ್ದೀನಿ ಅಡುಗೆ ಎಲ್ಲನೂ. ಸೊ ಹಾಗಾಗಿ ಇಲ್ಲಿ ಇದೆ ರೆಸ್ಟೋರೆಂಟಲ್ಲಿ, ಇಲ್ಲಿ ಇದೆ ರೆಸ್ಟೋರೆಂಟ್ ಎಲ್ಲನೂ, ಪಿಜ್ಜಾ ಅದು ಸಿಗುತ್ತೆ. ಸೊ ಕೃತಿಕಾಗ ಅದೆಲ್ಲ ಆಗಲ್ಲ ಅಲ್ವಾ, ತಿನ್ನೋದು ಇಲ್ಲ, ರೈಸ್ ಆ ಥರವಾದರೆ ತಿಂತಾಳೆ. ಸೊ ಹಾಗಾಗಿ ನಾವು ಮನೆಯಿಂದನೇ ತೊಗೊಂಡು ಬಂದೆ. ನಮ್ಮ ಹಸ್ಬೆಂಡಿನ ಕಾಫಿ ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಇಲ್ಲೇನು ಕಾಫಿ ಮಿಷನ್ ಎಲ್ಲ ಇರುತ್ತೆ, ಬಟ್ ಹಾಲು ಹೊಂದಿರೋದಿಲ್ಲ, ಶುಗರ್ ಎಲ್ಲ ಕೊಡ್ತಾರೆ. ಸರಿ ಡಿಕಾಷನ್ ಇಟ್ಕೊಡೋಣ ಅಂತ ಹೇಳ್ಬಿಟ್ಟು ಇನ್ನು ಅದು ರೆಡಿ ಮಾಡಿಕೊಟ್ಟೆ ಅವ್ರಿಗೆ. ಡಿಕಾಷನ್ನೇ ಕುಡಿತಾರೆ ಅಂತ ಹೇಳ್ಬಿಟ್ಟು. ಇನ್ನು ಇವರು ಮಕ್ಕಳು ಹಾಲು ಬೇಕು ಅಂತ ಹೇಳಿದರು. ಬಟ್ ಕೆಳಗಡೆ ಹೋಗಿ ನೋಡಿದ್ರೆ ಹಾಲು ಎಲ್ಲೂ ಸಿಗಲಿಲ್ಲ. ಇನ್ನು ನಾನು ತಂದಿರಲಿಲ್ಲ, ಏನಕ್ಕೆ ಬಿಡು ಕೇಳಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಒಂದೇ ಸಲ ತಿನ್ನಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಕೃತಿಕಾಗೆ ಸಪ್ರೇಟ್ ತಂದಿದ್ದೆ. ನಮಗೆಲ್ಲ ಪುಳಿಯೋಗರೆ ಮಾಡಿದ್ದೆ, ಪುಳಿಯೋಗರೆ ಮಾಡಿಕೊಂಡು ತಗೊಂಡು ಬಂದಿದ್ದೆ ಮಿಕ್ಸ್ ಮಾಡಿಕೊಂಡು. ಅದಾದರೆ ಸ್ವಲ್ಪ ಹೊತ್ತಿರುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು. ಅದು ಅಲ್ಲದೆ ಈ ವಿಂಟರಲ್ಲಿ ಏನು ಕೆಟ್ಟೋಗೋದು ಇಲ್ಲ ಬೇಗ, ಒನ್ ಡೇ ಇಟ್ಟರು ಹಾಗೆ ಇರುತ್ತೆ. ಸೊ ಇನ್ನು ವಾಟರು ಎಲ್ಲ ಮನೆಯಿಂದನೇ ತೊಗೊಂಡು ಬಂದಿದ್ದೆ, ಇಲ್ಲೇನು ತೊಗೊಳೋದು ಬೇಡ ಅಂತ ಹೇಳ್ಬಿಟ್ಟು, ಯಾಕಂದರೆ ಕಾಸ್ಟ್ ಜಾಸ್ತಿ ಇರುತ್ತೆ. ಸೊ ರೂಮ್ಸ್ ಎಲ್ಲ ಕಮ್ಮಿ ರೇಟಿಗೆ ಸಿಕ್ಕಿದ್ರೂ ಅಲ್ಲಿ ಬೇರೆ ವಾಟರು ಅದೆಲ್ಲ ಸ್ವಲ್ಪ ಕಾಸ್ಟೇ ಇರುತ್ತೆ. ಹಾಗಾಗಿ ನಾನು ಮನೆಯಿಂದನೇ ಎಲ್ಲ ತೊಗೊಂಡ್ಬಿಟ್ಟಿದ್ದೆ, ಏನು ತೊಗೋಬಾರ್ದು ಔಟ್ ಸೈಡು ಅಂತ ಹೇಳ್ಬಿಟ್ಟು. ಇನ್ನು ಮಕ್ಕಳಿಗಿಬ್ರಿಗೂ ಪುಳಿಯೋಗರೆ ಹಾಕ್ಕೊಟ್ಬಿಟ್ಟು ಇನ್ನು ಪುಳಿಯೋಗರೆನೂ ತಿನ್ನಿಸ್ಬಿಟ್ಟೆ. ಇನ್ನು ಆರಾಮಾಗಿ ಮಕ್ಕಳು ತಿಂದ್ಬಿಟ್ಟು ರೆಸ್ಟ್ ತಗೊತಾ ಇದ್ದೀವಿ. ಫುಲ್ ಸುಸ್ತಾಗೋಗಿತ್ತು ವಾಟರಲ್ಲಿ ಒಂದು 1/2 hour ಆಟ ಆಡಿದ್ರೇ ಫುಲ್ ಸುಸ್ತು ಅನಿಸುತ್ತೆ ಅಲ್ವಾ. ಆ ಥರದ್ದು 3 hours ಮೇಲೇ ಆಟ ಆಡಿದ್ದೀವಿ. ಸೊ ಇನ್ನೂ ತುಂಬ ಫುಲ್ ಸುಸ್ತು ಅನಿಸ್ಬಿಡ್ತು. ಊಟ ಬೇಗ ಮಾಡಿಬಿಟ್ಟು 7 o'clock ಎಲ್ಲ ಊಟ ಮಾಡಿಬಿಟ್ಟು 8 o'clock ಮಲಗಿಬಿಟ್ವಿ ಎಲ್ಲರೂ, ಅಷ್ಟು ಸುಸ್ತಾಗೋಗಿತ್ತು. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದೇಳ್ಬಿಟ್ಟು ನಾನೇನು ಅಂದ್ಕೊಂಡೆ, ಫಸ್ಟು ಟಿಫನ್ ಮಾಡ್ಕೊಂಡು ಹೋಗ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ನೀರಲ್ಲೆಲ್ಲ ಆಡ್ಕೊಂಡ್ಬಂದು ಆಮೇಲೆ ಎಲ್ಲರೂ ಕ್ಲೀನಾಗಿ ಸ್ನಾನ ಮಾಡಿಕೊಂಡು ಇನ್ನು ಮನೆಗೆ ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದಿದ್ದು. ಬಟ್ 11 o'clock ಚೆಕ್ಔಟ್ ಆಗಬೇಕಂತೆ. ಸೊ ಅವಾಗ ಹೇಳಿದ್ರೆ ನಮ್ಮ ಹಸ್ಬೆಂಡ್ ನನಗೆ 11 o'clock ಚೆಕ್ಔಟ್ ಆಗಬೇಕು ಅಂತ ಹೇಳ್ಬಿಟ್ಟು. ಅಂದರೆ ಚೆಕ್ಔಟ್ ಆಗಿಬಿಟ್ಟು ನಾವು 10 o'clock ಅಂತ ಓಪನ್ ಆಗೋದು. ನಾನೆಲ್ಲೂ ಮಾರ್ನಿಂಗ್ 7-8 o'clock ಎಲ್ಲ ಓಪನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದು. ಬಟ್ 10 o'clock ಓಪನ್ ಆಗೋದು ವಾಟರ್ ಗೇಮ್ಸ್ ಎಲ್ಲನೂ ಅಂತ ಹೇಳಿದ್ರು. ಸೊ ಹಾಗಾಗಿ ಇನ್ನು ಟಿಫನ್ ಮಾಡ್ಕೊಂಡ್ಬಿಟ್ಟು
ಒಂದೇ ಸಲ ಚೆಕ್ಔಟ್ ಆಗಿಬಿಡೋಣ, ಬ್ಯಾಗು ಎಲ್ಲ ಹೋಗಿ ಕಾರಲ್ಲಿ ಇಟ್ಬಿಟ್ಟು ಬಂದು ಇನ್ನು ಅಲ್ಲಿ ಹೋಗಿ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಆಟ ಆಡಿಕೊಂಡು ಮನೆಗೆ ವಾಪಸ್ ಹೋಗೋದು ಅಂತ ಹೇಳ್ಬಿಟ್ಟು ಆವಾಗಿಂದ 2 o'clockವರೆಗೂ ಆಟ ಆಡ್ಕೋಬೋದು ನಾವು. 10 o'clockಯಿಂದ 2 o'clockವರೆಗೂ ಆಟ ಆಡ್ಕೋಬೋದು, ಎಷ್ಟೊತ್ತಾದರೂ ಆಟ ಆಡ್ಬೋದು ನಾವು. ಸೊ ಹಾಗಾಗಿ ಇನ್ನು ಮಕ್ಕಳಿಗೆ ಎಷ್ಟೊತ್ತಾದರೂ ಅಷ್ಟೊತ್ತು ಬಿಟ್ಬಿಡೋಣ ಇವತ್ತು ಅಂತ ಹೇಳ್ಬಿಟ್ಟು ಇನ್ನು ಮಾರ್ನಿಂಗೆ ನಾನು ಸ್ವಲ್ಪ ಎಗ್ಸ್ ಎಲ್ಲ ತಂದಿದ್ದೆ ಮನೆಯಿಂದನೇ. ಹೇಳ್ದೆ ಅಲ್ವಾ ಔಟ್ಸೈಡ್ ಏನೂ ತೊಗೋಬಾರ್ದು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಸ್ವಲ್ಪ ಬ್ರೆಡ್ಡು ನಟ್ಟೆಲ್ಲ ಇನ್ನು ಎಗ್ಸ್ ಎಲ್ಲ ತಂದಿದ್ದೆ. ಇನ್ನು ಎಗ್ಸ್ ಎಲ್ಲ ಬಾಯ್ಲ್ ಮಾಡಿಕೊಂಡೆ, ಎಗ್ ಕುಕ್ಕರ್ ತಂದಿದ್ದೆ. ಇನ್ನು ಎಗ್ಸ್ ಎಲ್ಲ ಬಾಯ್ಲ್ ಮಾಡಿಕೊಂಡು ಎಲ್ಲರೂ ಎಗ್ಸು ಬ್ರೆಡ್ ಎಲ್ಲ ತಿಂದ್ಬಿಟ್ಟು ಇನ್ನು ಹೋಗ್ತಾಯಿದ್ದೀವಿ. ಸೊ ಅದಕ್ಕಿಂತ ಮುಂಚೆ ನೋಡೋಣ ಔಟ್ಸೈಡ್ ಯಾವ ರೀತಿ ಇರುತ್ತೆ ಅಂತ. ನೋಡಿದ್ರೆ ಆಲ್ರೆಡಿ ಸ್ನೋ ಬೀಳೋಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು, ಇನ್ನೇನು ಸ್ವಲ್ಪ ಸ್ನೋ ಎಲ್ಲ ಸ್ಟಾರ್ಟ್ ಆಗ್ತಾಯಿತ್ತು. ಸೊ ತುಂಬ ಚಳಿನೂ ಅನಿಸ್ತಾಯಿತ್ತು. ಅದಕ್ಕೆ ಹಸ್ಬೆಂಡ್ಗೆ ಹೇಳ್ಬಿಟ್ಟೆ ಎಲ್ಲ ಬ್ಯಾಗ್ ಎಲ್ಲ ರೆಡಿ ಮಾಡಿಬಿಡ್ತೀನಿ, ನಿನ್ನ ಕಾರಲ್ಲಿ ಇಟ್ಬಿಟ್ಟು ಬಂದುಬಿಡು, ಡೈರೆಕ್ಟಾಗಿ ಅಲ್ಲಿ ವಾಟರ್ ಹತ್ರ ನನ್ನ ಮಕ್ಕಳು ಕರ್ಕೊಂಡು ಇನ್ನು ಬರ್ತೀನಿ, ನೀನು ಚೆಕ್ಔಟ್ ಆಗಿಬಿಡು ಅಂತ ಹೇಳ್ಬಿಟ್ಟು ಹೇಳ್ದೆ. ಇನ್ನು ಅವ್ರು ಹೋಗ್ಬಿಟ್ಟು ಕಾರಲ್ಲೆಲ್ಲ ಇಟ್ಬಿಟ್ಟು ಇನ್ನು ನಾನು ಮಕ್ಕಳಿಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀನಿ ವಾಟರ್ ಪಾರ್ಕ್ ಹತ್ರ. ಸೊ 10 o'clock ಹೇಳಿದ್ರಲ್ಲ, ಸೊ ಹಾಗಾಗಿ ನಾವು ಬಂದು 3rd ಫ್ಲೋರಲ್ಲಿದ್ದೀವಿ, ಅದು ಬಂದು 1st ಫ್ಲೋರಲ್ಲಿರೋದು. ಸೊ ಹಾಗಾಗಿ ಇನ್ನು ನಡ್ಕೊಂಡು ಹೊರಟೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ನಡ್ಕೊಂಡು ಹೋದ್ವಿ ನಾವು. ಆದರೂ ಎಷ್ಟು ಜನ ವೆಯ್ಟ್ ಮಾಡ್ತಾಯಿದ್ದಾರೆ ನೋಡಿ, ತುಂಬ ಅಂದರೆ ತುಂಬ ಜನ ಇದ್ದರು. ನಾವು ನಿನ್ನೆ ಆದಷ್ಟು ಬೇಗನೂ ವಾಪಸ್ ಬಂದಿದ್ದು, ಯಾಕೆ ಅಂದರೆ ಈವ್ನಿಂಗು ಜನ ಜಾಸ್ತಿನೂ ಆಗೋದ್ರು. ಸೊ ಹಾಗಾಗಿ ಆಡೋಕ್ಕಾಗಿಲ್ಲ ಅವನಿಗೂ ತುಂಬ ಹೊತ್ತು ಅಂತ ಹೇಳ್ಬಿಟ್ಟು ನಾವು ಈವ್ನಿಂಗ್ ಡೈರೆಕ್ಟ್ ರೂಮ್ಗೆ ಹೊರಟೋಗ್ಬಿಟ್ಟು ಬೇಗ. ಇವಾಗ ಬಂದು ನೋಡಿದೆ ಇನ್ನೂ ತುಂಬ ಜನ ಇದ್ದಿದ್ದಾರೆ. ಸೊ ಏನು ಆಟ ಆಡೋದು ಏನು ಕಷ್ಟನೇ ಅಂತಲೇ ಅನ್ನಿಸ್ತು. ಹಾಗಾಗಿ ಒಂದು 2 hours ಆಟ ಆಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಬಂದ್ವಿ. ರೆಡಿನಾ? ರೆಡಿ ಹೋಗೋಣ? ಕ್ಯಾಪ್ ಹಾಕೋಣ? ಹೆಚ್ಚಿಗೆ ಬೇಡವಾ? ಬೇಡ ಕ್ಯಾಪ್ ಬೇಡ. ಒಂದು 2 hours ಆಟ ಆಡಿದೆವು ಅಷ್ಟೇ. ಇನ್ನು ತುಂಬ ಜನ ಇದ್ರಲ್ಲ, ಜಿಶುಗೂ ಒಂದು 1/2 hour ಮೇಲೆ ನಿಂತ್ಕೋಬೇಕಾಗಿತ್ತಂತೆ ಅಲ್ಲಿ ಸ್ಲೈಡ್ಗೆಲ್ಲನೂ ಲೈನಲ್ಲಿ. ಸೊ ಹಾಗಾಗಿ ಒಂದು 2-3 times ಹೋಗಿ ಬಂದೆ ಅಷ್ಟೇ. ಆಮೇಲೆ ಅವನು ಇಲ್ಲಮ್ಮ ಆಗಲ್ಲ ಅಂತ ಹೇಳ್ದೆ, ತುಂಬ ಹೊತ್ತು ವೆಯ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸರಿ ಶೂ ಆಗ್ತಾಯಿತ್ತು, 12 o'clock ಆಗೋಗಿತ್ತು ಆಲ್ರೆಡಿ. ನೋಡ್ತಾ ಇರ್ಬೋದು ನೀವೇ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ನಿನ್ನೆ ಈವ್ನಿಂಗ್ ಅಂತೂ ಯಾರೂ ಅಷ್ಟು ಜನ ಇರಲಿಲ್ಲ, ಅಂದರೆ ನಾವು ಆಫ್ಟರ್ನೂನೇ ಬಂದ್ವಲ್ಲ, ಅಷ್ಟು ಜನ ಇರಲಿಲ್ಲ. ಈವ್ನಿಂಗಿಗೆ ತುಂಬ ಜನ ಆಗೋದ್ರು, ಬಟ್ ಇವತ್ತು ಮಾರ್ನಿಂಗೆ ಮತ್ತು ಎಲ್ಲರೂ ಬಂದಿದ್ದಾರಲ್ಲ. ಸೊ ಎಷ್ಟು ಜನ ಕಾಣಿಸ್ತಾ ಇದ್ದಾರೋ ಅಂತೇಳಿ, ಎಷ್ಟು ಜನ ಇದ್ದಾರೆ ಅಷ್ಟು ಜನ ಇದ್ದಾರೆ. ಸೊ ಇನ್ನು 2 hours ಆದಮೇಲೆ ಇನ್ನು ಮಕ್ಕಳಿಗೂ ಹೋಗಿತ್ತು. ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಅಂದೆ ಹಸ್ಬೆಂಡ್ಗೆ, ಹೇಗೋ 12 o'clock ಅಲ್ವಾ, ಡೈರೆಕ್ಟ್ ಮನೆಗೆ ಹೊರಟೋಗ್ಬಿಡೋಣ, ಈಗ ಸಾಂಬಾರಿದೆ ಸ್ವಲ್ಪ, ಸೊ ರೈಸ್ ಏನಾದರೂ ಮಾಡ್ಕೊಂಡು ತಿಂದ್ಬಿಡೋದು ಅಂತ ಹೇಳ್ಬಿಟ್ಟು. ಹಸ್ಬೆಂಡ್ ಬೇಡ, ದಿನ ತಿನ್ನೋದೇ ಇರುತ್ತೆ ಮನೆಯಲ್ಲಿ, ಎಲ್ಲಾದರೂ ಔಟ್ಸೈಡೇ ತಿನ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದ ತಕ್ಷಣ ಕೃತಿಕ ಆಡಬೇಕು ಅಂದರು. ಇದನ್ನೆಲ್ಲ ನೋಡಿಬಿಟ್ಟು ಬಟ್ ಏನು ನಾವೇನು ಆಟ ಆಡಿಸಿಲ್ಲ, ಅದೆಲ್ಲ ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಇತ್ತು. ನಾರ್ಮಲಾಗಿ ಬೇರೆ ಔಟ್ಸೈಡ್ಗಿಂತ ಇಲ್ಲಿ ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಅನ್ನಿಸ್ತು ನನಗೆ. ಅದಕ್ಕೆ ಕೃತ್ಯಕ್ಕಾಗಿ ಬೇರೆ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಆಚೆ ಬಂದುಬಿಟ್ಟು ಇನ್ನು ಹೋಗ್ತಾ ಇನ್ನು ಹಸ್ಬೆಂಡು ಇಲ್ಲಿ ದೋಸೆ ಟ್ವಿಸ್ಟ್ ಅಂತಿದೆ. ಸೊ ಅಲ್ಲಿ ಈ ಮಂತಲ್ಲಿ ವಿಂಟರಲ್ಲಿ ಸ್ವಲ್ಪ ಆಫರ್ಸ್ ಬಿಡ್ತಾ ಇರ್ತಾರೆ. $6 ಬಿರಿಯಾನಿ ಆ ಥರ ಎಲ್ಲ ಕೊಡ್ತಾರೆ. ಇನ್ನು ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿಗೆ ಹೋದ್ವಿ. ದೋಸೆ ಟ್ವಿಸ್ಟ್ ಅಂತ ಹೇಳ್ಬಿಟ್ಟು ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಫ್ರೆಂಡು ಹೇಳಿದ್ರು, ಅವರು ತಮಿಳವ್ರದ್ದೇ ಇದು ರೆಸ್ಟೋರೆಂಟು, ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು. ಇನ್ನು ಅಲ್ಲಿಗೆ ಹೋದ್ಮೇಲೆ ಇನ್ನು ಮಕ್ಕಳಿಗೆ ಆರ್ಡ್ರ್ ಮಾಡೋಣ ಅಂದ್ಕೊಂಡ್ವಿ ನಾವು. ಅಲ್ಲೇ ಇನ್ನು ಮಕ್ಕಳಿಗೆ ಅವರು ಪ್ಯಾನ್ ಕೇಕ್ ಕೊಡಲ ಅಂತ ಕೇಳಿದ್ರು. ಅವ್ರಿಗೂ ಸೇಮ್ ಏಜ್ ಮಕ್ಕಳಿದ್ದಾರೆ. ಸೊ ಅವ್ರ ಮಕ್ಕಳಿಗೆ ಅಂತೆ ಮಾಡಿದ್ರಂತೆ. ಸೊ ಹಾಗಾಗಿ ಮಾಡಿಕೊಡ್ಲ ಅಂತ ಕೇಳಿದ್ರೆ ಮಕ್ಕಳು ಓಕೆ ಅಂತಂದರು. ಇನ್ನು ಮಕ್ಕಳಿಗೆ ಪ್ಯಾನ್ ಕೇಕ್ ಕೊಟ್ಬಿಟ್ರು. ಇನ್ನು ಅಲ್ಲೇನು ತಿನ್ನೋದಿಲ್ಲ, ಇನ್ನು ನಾವಿಬ್ಬರೇ ಏನು ತಿನ್ನೋದು ಅಂತೇಳ್ಬಿಟ್ಟು ಎಲ್ಲ ಪಾರ್ಸಲ್ ತೊಗೊಂಡ್ಬಿಡೋಣ ಅಂತೇಳಿ ಪಾರ್ಸಲ್ ತೊಗೊಂಡ್ಬಿಟ್ರಿ. ಹೇಗಿದ್ರೂ ಅವ್ರು ತಿಂದಿದ್ದಾರೆ. ಸೊ ನಮಗೆ ಆ್ಯಕ್ಚುಲಿ ನನಗೆ ನಾರ್ಮಲಾಗಿ ಎಲ್ಲಿಗಾದ್ರೂ ಈ ಥರ ಹೋಟೆಲ್ಗೆ ಹೋಗಿ ತಿನ್ನಬೇಕು ಅಂದರೆ ಮಕ್ಕಳಿಂದ ಸರಿಯಾಗಿ ಹೊಟ್ಟೆ ತುಂಬ ತಿನ್ನೋಕ್ಕೆ ಸಹ ಆಗಲ್ಲ.
ಆ ಕಡೆ ಈ ಕಡೆ ಕೇಳ್ತಾ ಇರ್ತಾಳೆ ಕೃತಿಕಾ ತಿನ್ಸು ಅದು ಇದರಲ್ಲೇ ನನಗೆ ಹೊಟ್ಟೆ ತುಂಬೋಗುತ್ತೆ ಏನು ತಿನ್ನೋಕ್ಕೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಮನೆಗಾದರೂ ಹೋದರೆ ಆರಾಮಾಗಿ ಕೂತ್ಕೊಂಡು ತಿನ್ಬೋದಲ್ವ ಅಂತ ಹೇಳ್ಬಿಟ್ಟು ಇನ್ನು ಮನೆಗೆ ಪಾರ್ಸಲ್ ತೊಗೊಂಡು ಬಂದುಬಿಟ್ವಿ. ಯಶು ನನಗೆ ಈ ಪರೋಟ ಬೇಕು ಅಂತ ಹೇಳ್ದ. ಸೊ ಹಾಗಾಗಿ ಅವನಿಗೆ ಪರೋಟ ತೊಗೊಂಡ್ವಿ. ಅವ್ನು ತುಂಬ ದಿನದಿಂದ ಕೇಳ್ತಾ ಇದ್ದೆ, ಇನ್ನು ಮನೇಲಿ ನನಗೆ ಮಾಡೋದಕ್ಕೆ ಬರಲ್ಲ, ಹಾಗಾಗಿ ಅವ್ನು ಪರೋಟ ತೊಗೊಂಡ್ವಿ. ಇನ್ನು ಕೃತಿಕಾಗೆ ಅಂತ ಇಡ್ಲಿ ತೊಗೊಂಡು ನಮ್ಗೆ ಬಿರಿಯಾನಿ ತೊಗೊಂಡ್ವಿ. ಇಷ್ಟೆಲ್ಲ ತೊಗೊಂಡು ಬಂದು ಇನ್ನು ಬಿಗ್ ಬಾಸ್ ಬರ್ತಾಯಿತ್ತು. ಸೊ ಕರೆಕ್ಟ್ ಟೈಮ್ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಇನ್ನು ಬಿಗ್ ಬಾಸ್ ಹಾಕ್ಕೊಂಡು ಆರಾಮಾಗಿ ತಿಂದ್ಬಿಟ್ಟು ಆಮೇಲೆ ಎಲ್ಲ ಕೆಲಸ ಮಾಡ್ಕೊಳೋಣ. ಇನ್ನು ಹೋಟೆಲಿಂದ ಬಂದಿರೋ ಬಟ್ಟೆ ಎಲ್ಲ ಇದಾವಲ್ಲ ಅವೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಇನ್ನು ಎಲ್ಲರೂ ಫ್ರೆಶ್ ಆಗಬೇಕಲ್ಲ. ಸೊ ಅದೆಲ್ಲ ಫಸ್ಟ್ ಊಟ ಮಾಡ್ಕೊಂಡ್ಬಿಟ್ಟು ಎಲ್ಲ ಮುಗಿಸ್ಕೊಳೋಣ ಕೆಲಸ ಎಲ್ಲ ಅಂತ ಹೇಳ್ಬಿಟ್ಟು ಇನ್ನು ಊಟ ಮಾಡ್ಕೊತಾ ಇದ್ದೀವಿ. ಸೊ ಇದು ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.